ಒಂದು ಸಣ್ಣ ಕಂದು ಬಣ್ಣದ ನಾಯಿಗೆ ನೀಲಿ ಕುತ್ತಿಗೆಯ ಪಟ್ಟ ಇತ್ತು. ಅದು ಒಂದು ಶಾಂತವಾದ ಹಳ್ಳಿಯ ರಸ್ತೆಯ ಬಳಿಯಲ್ಲಿ ವಾಸಿಸುತ್ತಿತ್ತು. ಎಲ್ಲರೂ ಅದನ್ನು ಚಿನ್ನು ಎಂದು ಕರೆಯುತ್ತಿದ್ದರು. ಅದು ಯಾರ ಮನೆಯ ನಾಯಿಯೂ ಅಲ್ಲ, ಆದರೆ ಇಡೀ ಹಳ್ಳಿ ತನ್ನ ಕುಟುಂಬವೇ ಎಂದು ಭಾವಿಸುತ್ತಿತ್ತು. ಪ್ರತಿ ಬೆಳಿಗ್ಗೆ ಸೂರ್ಯೋದಯವಾದಾಗ ಚಿನ್ನು ಎದ್ದುಕೊಂಡು ಮನೆ ಮನೆಗೆ ಹೋಗುತ್ತಿತ್ತು. ಹಾಲುಗಾರನು ಸ್ವಲ್ಪ ಹಾಲು ಕೊಡುತ್ತಿದ್ದ. ಶಾಲೆಗೆ ಹೋಗುವ ಮಕ್ಕಳು ತಮ್ಮ ತಿಂಡಿಯಿಂದ ತುಂಡು ಹಂಚಿಕೊಳ್ಳುತ್ತಿದ್ದರು. ಅದರ ಬದಲು ಚಿನ್ನು ಮಕ್ಕಳ ಜೊತೆ ಬಸ್ ನಿಲ್ದಾಣದವರೆಗೆ ಹೋಗಿ ಕಾವಲು ನಿಂತಂತೆ ನೋಡಿಕೊಳ್ಳುತ್ತಿತ್ತು. ಒಂದು ಮಳೆಯ ದಿನ ಒಂದು ಚಿಕ್ಕ ಹುಡುಗ ಜಾರಿ ಬಿದ್ದು ಅತ್ತನು. ಚಿನ್ನು ಜೋರಾಗಿ ಭೂಕಿ ಹತ್ತಿರದ ಅಂಗಡಿಗೆ ಓಡಿ ಹೋಗಿ ಅಂಗಡಿಯವರ ಬಟ್ಟೆಯನ್ನು ಎಳೆದು ಕರೆತಂದಿತು. ಅವರು ಬಂದು ಹುಡುಗನಿಗೆ ಸಹಾಯ ಮಾಡಿದರು. ಆ ದಿನದಿಂದ ಎಲ್ಲರೂ ಹೇಳಿದರು, ಚಿನ್ನು ಸಾಮಾನ್ಯ ನಾಯಿ ಅಲ್ಲ, ನಮ್ಮ ಹೀರೋ. ಚಿನ್ನುವಿನ ಕಥೆ ನಮಗೆ ಒಂದು ಮುಖ್ಯವಾದ ಪಾಠವನ್ನು ಹೇಳುತ್ತದೆ. ಪ್ರಾಣಿಗಳಿಗೂ ಭಾವನೆಗಳು ಇರುತ್ತವೆ ಮತ್ತು ಅವುಗಳು ಕೂಡ ಸಮಾಜದ ಭಾಗವೇ ಆಗಿವೆ. ಚಿನ್ನು ಹಳ್ಳಿಯವರನ್ನು ಕಾಪಾಡಿದಂತೆ ಹಲವಾರು ನಾಯಿಗಳು ಮಾನವರಿಗೆ ನಿಷ್ಠೆಯಿಂದ ಸಹಾಯ ಮಾಡುತ್ತವೆ. ಮಾನವರು ಮತ್ತು ಪ್ರಾಣಿಗಳು ಒಟ್ಟಾಗಿ ಸಹಾನುಭೂತಿ ಮತ್ತು ಪ್ರೀತಿಯಿಂದ ಬದುಕಿದರೆ ಸಮಾಜ ಹೆಚ್ಚು ದಯಾಮಯ ಮತ್ತು ಸುಂದರವಾಗುತ್ತದೆ.